ನಾನು राज्यानं अधिकाराचं कोणाला हंचिके करून करून राज्यानं अधिकाराचं कर कसं गरमाटी चली ಒಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು, ಯಾವ ರೀತಿ ಹಂಚಿಕೆಯನ್ನ ಮಾಡಬೇಕು ಅನ್ನೋದನ್ನ ರಾಜ್ಯ ಸರ್ಕಾರ ತೀರ್ಮಾನ ಮಾಡುವಾಗ ಈ ರೀತಿಯ ಮಾರ್ಗಸೂಚಿಗಳನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು ಆಗಸ್ಟ್ 1, 2024. ಈ ರೀತಿಯ ತೀರ್ಪು ಮುಂದೆ ಬಂದರೆ ಬಂಜಾರ, ಭೋವಿ, ಕೊರಚ, ಕೊರಮ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಆತಂಕ ಆಗಬಾರದು ಅಂತ ಹೇಳಿ ಬಿಜೆಪಿ ನೇತೃತ್ವದ ಸರ್ಕಾರ ಇದ್ದಾಗ ಯೋಚನೆ ಮಾಡಿ ಮಾಧುಸ್ವಾಮಿ ಉಪಸಮಿತಿಯನ್ನ ರಚನೆ ಮಾಡಿದ್ವಿ. ನಾನು ಆಗಲೇ ಹೇಳಿದ್ರೆ ಒಂದರಲ್ಲಿ ಜಂಟಿ ಎಣಿಸಬಾರದು ಅಂತ. ಸರ್ಕಾರ ಯಾವುದೇ ತೀರ್ಮಾನ ತಗೊಳ್ಬೇಕು ಅಂದ್ರೆ ಹೇಗಿರುತ್ತೆ ಅಂದ್ರೆ ಅದರ ಮುಂದೆ ಯಾವ ಆಯೋಗಗಳು ಇರ್ತವೆ, ಯಾವ ಸಮಿತಿಯ ವರದಿಗಳು ಇರ್ತವೆ, ಅದರ ಮೇಲೆ ತೀರ್ಮಾನ ತಗೊಳ್ತಾರೆ. ಯೋಚನೆ ಮಾಡಿ, ಸದಾಶಿವ ಆಯೋಗ 3% ಅನ್ನ ಶಿಫಾರಸು ಮಾಡಿತ್ತು. ಒಂದು ವೇಳೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ಸದಾಶಿವ ಆಯೋಗ ಜಾರಿಯಲ್ಲಿ ಇದ್ದಿದ್ದರೆ ಬಂಜಾರ, ಭೋವಿ, ಕೊರಚ, ಕೊರಮ ಸಮುದಾಯಗಳಿಗೆ 3% ರಿಸರ್ವೇಶನ್ ಅನ್ನು ಆಗಸ್ಟ್ 2ನೇ ತಾರೀಕಿಗೆ ಘೋಷಣೆ ಮಾಡಿಬಿಟ್ಟಿದೆ. ಇದು ನನಗೆ ಮುಖಂಡರಿಗೆ ಈ ರೀತಿ ಆತಂಕ ಬರಬಾರದು ಅಂತಾನೆ ಮಾಧುಸ್ವಾಮಿ ಉಪಸಮಿತಿಯ ಮತ್ತೆ ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಅವಾಗ ಪ್ರಭು ಚೌಹಾಣ್ ಅವರು ಮಿನಿಸ್ಟರ್ ಇದ್ರು, ನಾನು ಸಾಮಾನ್ಯ ಅಧ್ಯಕ್ಷ ಇದ್ದೆ. ಅವಾಗಿನ ಎಲ್ಲ ಶಾಸಕರನ್ನ ಕರ್ಕೊಂಡೋಗಿ ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಅನ್ಯಾಯ ಆಗಬಾರದು ಅಂತ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ 15% ಇಂದ 17% ಏರಿಸಿ ಏನು ಈ ಸಮುದಾಯಕ್ಕೆ 3% ಅನ್ನ ಕೊಟ್ಟಿದ್ದು ಒಳ ಮೀಸಲಾತಿಯಲ್ಲಿ, ಅದನ್ನು 4.5% ಏರಿಸಿದ್ವಿ. 4.5% ಎಷ್ಟು ಜಾತಿಗೆ ಏರಿಸಿದ್ದು? 4 ಜಾತಿಗೆ ಏರಿಸಿದ್ದು. ಆಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ಬಂತು. ಸರ್ಕಾರದ ಮುಂದೆ 2 ಗೊಂದಲಗಳು ಸೃಷ್ಟಿಯಾದವು. ಒಂದು, ಸದಾಶಿವ ಆಯೋಗ ಹೇಳಿದ್ದು 3%, ಮಾಧುಸ್ವಾಮಿ ವರದಿ ಹೇಳಿದ್ದು 4.5%. ಯಾವುದು ಮಾಡಬೇಕು? ಒಂದು ವೇಳೆ ಮಾಧುಸ್ವಾಮಿ ವರದಿ ಇಲ್ಲದೆ ಇದ್ದಿದ್ರೆ ಮರುದಿನವೇ 3% ನಮೂದಿಸ್ತೀವಿ. ಇದು ಗೊತ್ತಾಗಿ ಈ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ 2011ರ ಜನಸಂಖ್ಯೆಯ ಆಧಾರವನ್ನು ಇಟ್ಟುಕೊಂಡು ಜನಸಂಖ್ಯೆಯ ಆಧಾರದ ಮಾನದಂಡದ ಮೇಲೆ ನಾವು ಅದನ್ನ ವೈಜ್ಞಾನಿಕವಾಗಿ ಬಿಜೆಪಿ ಸರ್ಕಾರ ಮಾಡಿತು. ನೆಕ್ಸ್ಟ್ ಇದೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವಾಗ ಬೆಂಗಳೂರಿನ ಬಂಜಾರ ಭವನದಲ್ಲಿ ಒಂದು ಮೀಟಿಂಗ್ ಆಯಿತು. ಸರ್ ತಾವು ಇದ್ರೆ ಸರ್, ಅವತ್ತು ನಾನು ರುದ್ರಪ್ಪ ಲಮಾಣಿ ಅವರಿಗೆ, ಪ್ರಕಾಶ್ ರಾಥೋಡ್ ಅವರಿಗೆ, ಡಾಕ್ಟರ್ ಚಂದ್ರ ಅವರಿದ್ರು ಮೀಟಿಂಗ್. ನಾನು ಅವತ್ತು ಹೇಳಿದೆ, ನಮಗೆ ಈ ರೀತಿ ಸುದ್ದಿ ಬರ್ತಾ ಇದೆ, ನಮಗೆ ಏನು ಬಿಜೆಪಿ ಕೊಟ್ಟಿದೆ ಅದನ್ನ ಕಡಿಮೆ ಮಾಡ್ತಾ ಇದ್ದೀರಿ, ಇದು ತಪ್ಪು. ನನ್ನೆಲ್ಲ ಬಹಳಷ್ಟು ಮುಖಂಡರು ಶವಯಾತ್ರೆಯನ್ನು ಮಾಡಿಸಿದ್ರು. 4.5 ಕೊಟ್ಟಾಗಲೂ ಕೂಡ ಸಮಾಜದ ಆಕ್ರೋಶವನ್ನು ನಾನು ಒಬ್ಬರೇ ಸ್ವೀಕಾರ ಮಾಡ್ತಾರೆ. ಅವತ್ತು ಸಮಾಜದ ವ್ಯಕ್ತಿಯಾಗಿ ಯಾರೆಲ್ಲ ಅವತ್ತು ವಿರೋಧವಾಗಿ ಸಮಾಜದ ಪರವಾಗಿ ಹೋರಾಟ ಮಾಡ್ತಾ ಇದ್ರು, ನಾವು ಕೂಡ ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಬೆಂಬಲವನ್ನು ಕೊಡ್ತೀವಿ. ಆ ನಂತರದಲ್ಲಿ ರುದ್ರಪ್ಪ ಲಮಾಣಿ ಅವರಿಗೆ, ಪ್ರಕಾಶ್ ರಾಥೋಡ್ ಅವರಿಗೆ ಹೇಳಿದ್ದೆ, ನನಗೆ ಸುದ್ದಿ ಬರ್ತಾ ಇದೆ 4.5% ಕಡಿಮೆ ಮಾಡ್ತಾ ಇದ್ದಾರೆ ಈ
ಮಾಡಿಸಿದ್ರೆ ನಾನು ಬಿಜೆಪಿ ಅವನು ಇದ್ರು ಕೂಡ ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ನಾವೇ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಯಾರಿಗೆ? ರುದ್ರಪ್ಪ ಲಮಾಣಿ ಅವರಿಗೆ, ಪ್ರಕಾಶ್ ರಾಥೋಡ್ ಅವರಿಗೆ ಹೇಳಿದ್ದೀವಿ. ಇನ್ನೊಂದು ಸುದ್ದಿ ಬರ್ತಾ ಇದೆ, ಅಲೆಮಾರಿಗಳನ್ನ ನಮ್ಮ ಜೊತೆಗೆ ಸೇರಿಸಿ ನಮಗ್ 4.5 ಅವ್ರದ್ದು ಒಂದು ಸೇರಿಸಿ 5.5 ಕೊಡೋದು ಮಾಡಿದ್ರು ಕೂಡ ಯಕ್ಷಣ ಕೊಟ್ಟಂಗೆ ಆಗಲ್ಲ. ಅದನ್ನು ನಾವು ಒಪ್ಪಲ್ಲ ಅಂತ ಹೇಳಿ ಅವತ್ತು ಪ್ರಕಾಶ್ ರಾಥೋಡ್ ಅವರಿಗೂ ಹೇಳಿದ್ವಿ, ರುದ್ರಪ್ಪ ಲಮಾಣಿ ಅವರಿಗೂ ಹೇಳಿದ್ವಿ. ಸ್ವತಃ ಪ್ರಕಾಶ್ ರಾಥೋಡ್ ಅವರು ಒಪ್ಕೊಂಡು ಹೋದ್ರು. ನೀವು ಹೇಳೋದು ಸರಿ ಇದೆ, 4.5ಗಿಂತ ಕಡಿಮೆ ಕೊಟ್ರೆ ಅದು ಈ ಸಮಾಜಕ್ಕೆ ನಾವು ಅನ್ಯಾಯ ಮಾಡದಂಗೆ ಆಗತ್ತೆ. ನಾವು ಏನಾದ್ರೂ ಮಾಡಿದ್ರೆ 4.5ಗಿಂತ ಜಾಸ್ತಿನೇ ಕೊಡಿಸ್ತೀವಿ ಅಂತ ಹೇಳಿ ಸ್ವತಃ MLC ಪ್ರಕಾಶ್ ರಾಥೋಡ್ ಅವರೇ ಹೇಳಿ. ಆ ನಂತರ ಎಲ್ಲಿಗೆ ಬಂತು? ಇದು ಒಂದು. ಹಾಗಾಗಿ ಬಿಜೆಪಿ ಸರ್ಕಾರ ಏನು ಬಂಜಾರ ಸಮುದಾಯಕ್ಕೆ ನ್ಯಾಯವನ್ನ ಕೊಟ್ಟಿತ್ತು, ಈ ಕಾಂಗ್ರೆಸ್ ಸರ್ಕಾರದಿಂದ ಬಂಜಾರ ಸಮುದಾಯದ ಸಮಾಧಿ ಮಾಡುವಂತಹ ಅನ್ಯಾಯ ಈ ಸರ್ಕಾರದಿಂದ ನಡೆದಿದೆ ಅಂತ ಹೇಳಿ ನಾನು ಓಪನ್ ಆಗಿ ಅಧಿಕೃತವಾಗಿ ನಾನು ಘೋಷಣೆಯನ್ನ ಮಾಡ್ತಾನೆ. ಎರಡನೇದು, ಬಂಜಾರ ಸಮುದಾಯಕ್ಕೆ ಏನು ಇಂಟರ್ನಲ್ ರಿಸರ್ವೇಶನ್ಗಳ ಮೂಲಕ ಏನು ಹಂಚಿಕೆಯನ್ನ ಮಾಡಿದ್ದಾರೆ, ಇದರ ಮೂಲಕ ಅನ್ಯಾಯ ಆದ ಮೇಲೆ ಇವತ್ತೇನು ನೇಮಕಾತಿಯಲ್ಲಿ ನೋಟಿಫಿಕೇಶನ್ಗಳು ಆಗ್ತಾ ಇದ್ದಾವೆ, ಈ ನೋಟಿಫಿಕೇಶನ್ ನಲ್ಲಿ ಸುಮಾರು 450 ಪೋಸ್ಟ್ಗಳು ಕಾಲಾಗಿದ್ದಾವೆ. 450 ಪೋಸ್ಟ್ಗಳು ಕಾಲಾದ್ರೂ ಕೂಡ ಒಂದೇ ಒಂದು ಬಂಜಾರ, ಭೋವಿ, ಕೊರಚ, ಪರ್ವ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಸಿಕ್ಕಿಲ್ಲ. ಹಾಗಿದ್ರೆ ಸುಪ್ರೀಂ ಕೋರ್ಟಿನ ಉದ್ದೇಶ ಏನು? ಸಮಾನವಾಗಿ ಹಂಚಿಕೆ ಆಗಬೇಕು, ಸಮಾನವಾಗಿ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಆಶಯ ಇತ್ತು. 450 ಪೋಸ್ಟ್ಗಳು ಕಾಲಾದ್ರೆ ಅದರಲ್ಲಿ ಒಬ್ಬರಿಗೂ ಕೂಡ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ನೀವು ಹೆಂಗೆ ಪಾಲಿಸಿದಂಗೆ ಆಯ್ತು ಸರ್ಕಾರ? ಈ ಸಮಾಜಕ್ಕೆ ನ್ಯಾಯ ಕೊಟ್ಟಂಗೆ ಆಗಾಯ್ತು? ಇದು ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಜಾರಿಗೆ ಬಂದಿತ್ತು ಒಳ ಮೀಸಲಾತಿ ಅಂತ. ಮೊದಲನೇ ಬಾರಿಗೆ ಒಳ ಮೀಸಲಾತಿ ಜಾರಿಗೆ ಬಂದ ಮೇಲೆ ಕಾಮನ್ ರೂಲ್ಸ್ ಗಳ ಮೂಲಕ, ಕಾಮನ್ ರಿಕ್ರೂಟ್ಮೆಂಟ್ ರೂಲ್ಸ್ ಗಳ ಮೂಲಕ ಈ ಸಮಾಜಕ್ಕೆ ನ್ಯಾಯ ಕೊಡೋದಕ್ಕಾಗಲ್ಲ. ಇದಕ್ಕೆ ವಿಶೇಷವಾದಂತಹ ನಿಯಮವನ್ನ ಮಾಡಬೇಕು. ಈ ಸರ್ಕಾರಕ್ಕೆ ತಲೆ ಒಳಗೆ ಮೆದುಳು ಅನ್ನೋದು ಇದ್ದಿದ್ರೆ, ಈ ಸರ್ಕಾರದಲ್ಲಿ ಕೂತಿರುವಂತಹ ಅಧಿಕಾರಿಗಳಿಗೆ, ಸಚಿವರುಗಳಿಗೆ ಮೆದುಳು ಅನ್ನೋದು ಸ್ವಲ್ಪ ಇದ್ದಿದ್ರೆ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಸಿಗ್ತಾ ಇದೆಯಾ? ಇದರಿಂದ ಎಲ್ಲಾ ಸಮುದಾಯಗಳ ಪ್ರಾತಿನಿಧ್ಯ ಆಗ್ತಾ ಇದೆಯಾ ಇದರಿಂದ ಅಂತ ಹೇಳಿ ಯೋಚನೆ ಮಾಡಬಹುದಾಗಿತ್ತು.